ಚುನಾವಣೆ ನಡೆದಂತ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನ್ ಹೇಳುತ್ತೆ? ಮತದಾರರು ಯಾರಿಗೆ ತಮ್ಮ ಮುದ್ರೆಯನ್ನ ಒತ್ತಿದ್ದಾರೆ? ತಮಿಳುನಾಡಲ್ಲಿ ಡಿಎಂಕೆಗೆ ಭಾರಿ ಮುನ್ನಡೆ ಸಿಕ್ಕಿದೆ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118. ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ ತಮಿಳುನಾಡಲ್ಲಿ 234 ಕ್ಷೇತ್ರಗಳ ಪೈಕಿ 118ರಲ್ಲಿ ಗೆದ್ರೆ ಬಹುಮತ ಸಿಗುತ್ತೆ. ಅವರು ಅಧಿಕಾರದ ಚುಕ್ಕಾಣಿ ಹಿಡಿಬಹುದು. ಈಗ ಡಿಎಂಕೆ ಅಧಿಕಾರದ ಗದ್ದುಗೆಯತ್ತ ಹೊರಟಿದೆ. ಡಿಎಂಕೆಗೆ ಈಗಾಗಲೇ 133ಕ್ಕೂ ಹೆಚ್ಚು ಕಡೆ ಮುನ್ನಡೆ ಸಿಕ್ಕಿದೆ. ಹಾಗಾಗಿ ಅಧಿಕಾರದ ಗದ್ದುಗೆಯತ್ತ ಸ್ಟಾಲಿನ್ ಮುನ್ನುಗ್ತಾ ಇದ್ದಾರೆ. ಆಡಳಿತಾರೂಢ ಅಣ್ಣಾ ಡಿಎಂಕೆಗೆ ಭಾರಿ ಹಿನ್ನಡೆ ಆಗಿದೆ. ಅಫ್ಕೋರ್ಸ್ ನಾನು ಹೇಳಿದಾಗೆ ತಮಿಳುನಾಡಿನಲ್ಲಿ ಪ್ರಚಾರದ ಸಂದರ್ಭದಲ್ಲೇ ನೋಡಿದ್ವಿ, ಸಾಕಷ್ಟು ವಿಚಾರಗಳ ಮೇಲೇನೆ ಅಲ್ಲಿ ಪ್ರಚಾರ ಆಗಿದ್ದು, ಆರೋಪ ಪ್ರತ್ಯಾರೋಪ. ಅದ್ರ ಜೊತೆಯಲ್ಲಿ ಇವಾಗ ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರ ವಿರೋಧವನ್ನ ಕಟ್ಕೊಂಡಿರ್ಲಿಲ್ಲ ಪಳನಿಸ್ವಾಮಿ ಅವರು. ಆದ್ರೆ ಸ್ಟಾಲಿನ್ ಮುಂದೆ ನೋಡಿದ್ರೆ ಪಳನಿಸ್ವಾಮಿ ತೀರಾ ದುರ್ಬಲ ನಾಯಕ ಅಂತ ಬಿಂಬಿತವಾಗಿದ್ರು. ಅದೇ ಅವರಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿರೋದು. ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ನೋಡೋದಾದ್ರೆ ಟಿಎಂಸಿಗೆ ಭಾರಿ ಮುನ್ನಡೆ ಸಿಕ್ಕಿದೆ. ಒಟ್ಟು 292 ಕ್ಷೇತ್ರಗಳಲ್ಲಿ ಮತ ಎಣಿಕೆ ಕಾರ್ಯ ಆಗಿದೆ. ಈಗಾಗಲೇ ಟಿಎಂಸಿ 180ಕ್ಕೂ ಹೆಚ್ಚು ಕಡೆ ಮುನ್ನಡೆಯನ್ನ ಸಾಧಿಸಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಕೇರಳದಲ್ಲಿ, ಇಲ್ಲೇ ಪಕ್ಕದಲ್ಲಿರೋ ಕೇರಳ, ಎಲ್ಡಿಎಫ್ಗೆ ಭಾರಿ ಮುನ್ನಡೆ ಸಿಕ್ಕಿದೆ. 92 ಕ್ಷೇತ್ರಗಳಲ್ಲಿ ಲೀಡ್ನತ್ತ ಇದೀಗ ಎಲ್ಡಿಎಫ್ ಇದೆ. ಕೇರಳದಲ್ಲಿ ಬೇಕಾಗಿರೋದು 71 ಮ್ಯಾಜಿಕ್ ಸಂಖ್ಯೆ. ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ ಈಗ ಎಲ್ಡಿಎಫ್ 92 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಅಸ್ಸಾಂನಲ್ಲಿ ನೋಡೋದಾದ್ರೆ ಬಿಜೆಪಿಯ ನಾಗಾಲೋಟ ಮುಂದುವರೆದಿದೆ. 126ರಲ್ಲಿ 70ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೀಡನ್ನು ಪಡ್ಕೊಂಡಿದೆ. 64 ಮ್ಯಾಜಿಕ್ ನಂಬರ್. ಅಸ್ಸಾಂನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ ಬಿಜೆಪಿ ಇಲ್ಲಿ ಕ್ಲೀನ್ ಲೀಡ್ನಲ್ಲಿ ಸದ್ಯಕ್ಕಂತೂ ಇದೆ. ಇನ್ನೊಂದು ಕಡೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಅಲ್ಲೂ ಕೂಡ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ. ಸೊ ಇಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಆದ್ರೂ ಕೂಡ ಪುದುಚೇರಿ ಏನ್ ಎಲೆಕ್ಷನ್ ಅಲ್ಲಿ ಇವಾಗ ಯಾರೇ ಗೆದ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರದೇ ಇದ್ರೂ ಕೂಡ ಈಗ ಬಿಜೆಪಿ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 192 ಕ್ಷೇತ್ರಗಳು ಅಧಿಕಾರದ ಚುಕ್ಕಾಣಿ ಹಿಡಿಬೇಕಂದ್ರೆ 148 ಕ್ಷೇತ್ರಗಳಲ್ಲಿ ಬಹುಮತ ಗಳಿಸಲೇಬೇಕಾಗುತ್ತೆ. ಟಿಎಂಸಿ ಈಗ ಸ್ಪಷ್ಟವಾಗಿ ಬಹುಮತದತ್ತ ಮುನ್ನುಗ್ಗಿದ್ದಾಗಿದೆ. 189 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ ಇಲ್ಲಿ ಸಮಬಲದ ಹೋರಾಟ ಕೊಡುತ್ತೆ ಅಂತ ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಲ್ಲಿ ಹೇಳಿದ್ವು. ಈಗ ಸದ್ಯಕ್ಕೆ 87 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಟ್ ಇಲ್ಲಿ ಈ ಗೆಲುವಿನ ಅಂತರ ನೋಡಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಟಿಎಂಸಿ ಮತ್ತೆ ಬಿಜೆಪಿ ಎಷ್ಟು ಮಾರ್ಜಿನ್ ಅಲ್ಲಿ ವಿನ್ ಆಗುತ್ತೆ ಅಂತ ಹೇಳಿ. ಇನ್ನು ತಮಿಳುನಾಡಿನಲ್ಲಿ ನೋಡೋದಾದ್ರೆ 234 ಕ್ಷೇತ್ರಗಳ ಪೈಕಿ 118 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗುತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ. ಈಗ ಅಣ್ಣಾ ಡಿಎಂಕೆ ನಾವು ನೋಡೋದಾದ್ರೆ 101 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಡಿಎಂಕೆ 132 ಅಂದ್ರೆ ಈಗ 118 ಮ್ಯಾಜಿಕ್ ನಂಬರ್, ಅದನ್ನು ಮೀರಿ ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಡಿಎಂಕೆನೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಈಗಂತೂ ಗೊತ್ತಾಗ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ಅಸ್ಸಾಂನಲ್ಲಿ 126 ಕ್ಷೇತ್ರಗಳು ಅಧಿಕಾರ ಹಿಡಿಬೇಕು ಅಂತಂದ್ರೆ 64 ಕ್ಷೇತ್ರಗಳಲ್ಲಿ ಬಹುಮತ ಇರಲೇಬೇಕಾಗುತ್ತೆ. ಬಿಜೆಪಿ ಇಲ್ಲಿ ಸ್ಪಷ್ಟವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಸಾಕಷ್ಟು ಎಕ್ಸಿಟ್ ಪೋಲ್ ನಲ್ಲಿ ಹೇಳಿತ್ತು, ಸರ್ವೆಗಳು ಹೇಳಿದ್ವು. ಅದರಂತೆ ಆಗ್ತಾ ಇದೆ. 82 ಕ್ಷೇತ್ರಗಳಲ್ಲಿ ಬಿಜೆಪಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವರನಾಡು ಕೇರಳದ ಚಿತ್ರಣವನ್ನು ನೋಡೋದಾದ್ರೆ 140 ಕ್ಷೇತ್ರಗಳ ಪೈಕಿ 71ರಲ್ಲಿ ಗೆಲ್ಲಬೇಕಾಗುತ್ತೆ ಸರಳ ಬಹುಮತಕ್ಕೆ. ಇಲ್ಲಿ ಎಲ್ಡಿಎಫ್ ಅದನ್ನ ದಾಟಿ ಮುನ್ನಡೆಯನ್ನ ಸಾಧಿಸಿದೆ. ಅಂದ್ರೆ 88 ಕ್ಷೇತ್ರಗಳಲ್ಲಿ ಸೋಫಾರ್ ಎಲ್ಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು ಪುದುಚೇರಿಯ ಸದ್ಯದ ಟ್ರೆಂಡ್ ಅನ್ನ ನೋಡೋದಾದ್ರೆ 16 ಕ್ಷೇತ್ರಗಳ ಪೈಕಿ ಈಗ 30 ಕ್ಷೇತ್ರ ಟೋಟಲ್ ಇರೋದು, 16ರಲ್ಲಿ ಸರಳ ಬಹುಮತ ಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ಎನ್ಡಿಎ 11 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಯುಪಿಎ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಪುದುಚೇರಿಯಲ್ಲಿ ಲಾಸ್ಟ್ ಟೈಮ್ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಿದ್ದು, ಬಟ್ ಈಗ ನೋಡಿದ್ರೆ ಎನ್ಡಿಎ ಸರಳ ಬಹುಮತದತ್ತ ಮುನ್ನುಗ್ತಾ ಇದೆ. 11 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 16 ಮ್ಯಾಜಿಕ್ ನಂಬರ್. ಫೈನ್, ಬಿಜೆಪಿ ವಕ್ತಾರರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಈಗ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಈಗಿನ ಟ್ರೆಂಡ್ ನೋಡಿದ್ರೆ ಬದಲಾವಣೆ ಬಯಸಿದ್ದಾನೆ ಜನ, ಮತ್ತೆ ಈಗ ಬಿಜೆಪಿ ಅವರು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಏನ್ ಕನಸನ್ನ ಕಂಡಿದ್ರು, ಆ ನಿಟ್ಟಲ್ಲೇ ಪ್ರಚಾರ ಮಾಡಿದ್ರು. ಕೆಲವೊಂದು ಕಡೆ ಅದು ಸಾಬೀತಾಗ್ತಿದೆ ಅನ್ಸುತ್ತಾ?
ಮತ್ತೆ ನಾನು ಸಿದ್ದರಾಜು ಅವರನ್ನ ಮಾತನಾಡ್ಸಕ್ ಪ್ರಯತ್ನ ಪಡ್ತೀನಿ. ಬಹುಶಃ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಸೊ ಈಗ ಸಂಭ್ರಮಾಚರಣೆ ಮಾಡುವಂತಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾಗಿದೆ. ಆರ್ಡರ್ ಕೂಡ ಇವಾಗ ಪಾಸ್ ಆಗಿದೆ. ಬಟ್ ಎಲ್ಲೂ ಕೂಡ ಸಂಭ್ರಮಾಚರಣೆ ಇದೀಗ ಮಾಡುವಂತೆ ಇಲ್ಲ. ಮತ್ತೊಮ್ಮೆ ಸಿದ್ದರಾಜು ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಪತ್ರಕರ್ತರು ಸಿದ್ದರಾಜು ಅವರೇ, ನಾನು ಕೇಳ್ತಾ ಇದ್ದೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇವಾಗಿನ ಟ್ರೆಂಡ್ ನೋಡ್ತಾ ಇದ್ರೆ ಸೊ ಬಿಜೆಪಿ ಅವರು ಅಫ್ಕೋರ್ಸ್ ಪುದುಚೇರಿಯಲ್ಲಿ ಸಾಧನೆ ಮಾಡಿದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಅದನ್ನ ಗಣನೆಗೆ ತಗೊಳ್ಬೇಕಾಗುತ್ತೆ. ಇನ್ನು ಅಸ್ಸಾಂನಲ್ಲಿ ಅಫ್ಕೋರ್ಸ್ ಅವರು ಅಧಿಕಾರವನ್ನ ಈಸಿಯಾಗಿ ಹಿಡಿದ್ಬಿಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲ ರಾಜ್ಯದಲ್ಲೂ ನಮ್ದೇ ಅಧಿಕಾರ ಇರಬೇಕು ಅಂತ ಏನು ಹೊರಟಿದ್ರು, ಒಂಥರ ಪ್ರತಿಷ್ಠೆಯಾಗಿ ತಗೊಂಡಿದ್ರು, ಅದನ್ನ ಸಾಬೀತುಪಡಿಸುವಲ್ಲಿ ಈ ಎಲೆಕ್ಷನ್ ಅಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾರೆ ಅನ್ಸುತ್ತೆ? ಸಂಪೂರ್ಣ ಸಕ್ಸಸ್ ಆಗಿದ್ದಾರೆ ಅಂತ ಏನು ಹೇಳಲಿಕ್ಕಾಗಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲು ಈ ಚುನಾವಣೆಯಲ್ಲಿ ತುಂಬಾ ದೊಡ್ಡ ರಾಜ್ಯಗಳು. ಅದರಲ್ಲಿ ಮತ್ತೆ ಕೇರಳ ಕೂಡ ಒಂದು ಮಟ್ಟ ಲೆಕ್ಕದಲ್ಲಿ ಈ 3 ರಾಜ್ಯಗಳಲ್ಲಿ ಬಿಜೆಪಿಯವರ ಒಂದು ಅಬ್ಬರ ಅವರು ಎಸ್ಪೆಷಲಿ ತಮಿಳು ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಾವು ಬದಲಾವಣೆ ಜನ ಬಯಸಿದ್ದಾರೆ, ನಾವು TMCನ ಮನೆ ಕಳಿಸಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಪರಿಸ್ಥಿತಿ ನೋಡಿ ಹೇಗಿದೆ ಅವ್ರಿಗೆ. ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತೂ ಇದೆ. ಬಿಜೆಪಿದು ಒಂದು 100 ಸೀಟು ಹತ್ತತ್ರ ಏನು ಅವರು ಸಾಧನೆ ಮಾಡಿದ್ದಾರೆ, ಅದು ಅಂತ ಕಳಪೆ ಸಾಧನೆ ಅಂತ ನಾನು ಹೇಳೋದಿಲ್ಲ. 3 ಸೀಟ್ ಇದ್ದವರು 100 ಸೀಟಿಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ಅವರ ಪಕ್ಷದ ಅವರ ಶಕ್ತಿ ಮತ್ತೆ ಅವರು ಮಾಡಿದಂಥ ಕೆಲಸಗಳು, ಪಟ್ಟ ಶ್ರಮಗಳನ್ನ ಅದು ಹೇಳುತ್ತೆ. ಆದರೆ ಅವರು ಏನು ಅಧಿಕಾರಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು ಪಶ್ಚಿಮ ಬಂಗಾಳದಲ್ಲಿ, ಜನ ಅವರನ್ನ ಕೈ ಹಿಡಿದಿಲ್ಲ, ಅವರ ಪಕ್ಷವನ್ನ ಅಷ್ಟಾಗಿ ನಂಬಲಿಲ್ಲ ಅನ್ನೋದನ್ನ ಇದು ಸಾಬೀತುಪಡಿಸಿದೆ. ಇನ್ನು ಕೇರಳದಲ್ಲಿ ಅದೊಂದು ಹಿಸ್ಟ್ರಿ, LDF ಒಂದು ಎಡಪಕ್ಷಗಳು ಒಂದು ಹಿಸ್ಟರಿನೇ ಕ್ರಿಯೇಟ್ ಮಾಡಿಬಿಟ್ಟಿದೆ. ಇದುವರೆಗೇನೆ ರಿಪೀಟ್ ಆಗಿದ್ದ ನಿದರ್ಶನವೇ ಇಲ್ಲ. ಇಷ್ಟು ವರ್ಷಗಳಲ್ಲಿ ಅವರೊಂದ್ಸರಿ LDF ಒಂದ್ಸರಿ UDF ಒಂದ್ಸರಿ ಬರ್ತಾ ಇದ್ರು. ಈ ಬಾರಿ ಪಿಣರಾಯಿ ವಿಜಯನ್ ಅವರ ಒಂದು ಸಾರಥ್ಯ, ಅವರ ಒಂದು ಆಡಳಿತ ವೈಖರಿಗೆ ಇದೊಂದು ಹಿಸ್ಟರಿ. ಇನ್ನು ತಮಿಳುನಾಡಿನಲ್ಲಿ ಬಹುಶಃ ನನಗೆ ಅನಿಸೋದು ಅಂತ ಹೇಳಿದ್ರೆ ಮೇಡಮ್, ಅಣ್ಣಾ DMKನವರು ಬಿಜೆಪಿ ಜೊತೆ ಹೋಗಿದ್ದೇ ಅವ್ರಿಗೆ ಹಿನ್ನಡೆ ಆಗಿರ್ಬೋದು ಅಂತ. ಬಿಜೆಪಿಗೆ ಅಲ್ಲಿ ಯಾವ ನೆಲೆನೂ ಇಲ್ಲ. ಅವ್ರ ಪಕ್ಷಕ್ಕೆ ಯಾವುದೇ ರೀತಿಯಾದ ಭರವಸೆ ಆಗಲಿ ಅಂತ ಹುಟ್ಟೊಂದು ಯಾವುದೇ ಸ್ಥಿತಿ ಇರಲಿಲ್ಲ. ಅವರು ತಮಿಳುನಾಡಿನಲ್ಲಿ ಏನು ಇವತ್ತು ಅಣ್ಣಾ DMK ಅಂತ ವರ್ಸ್ಟ್ ಎವರ್ ಡಿಫೀಟ್ ಅಂತ ಅನ್ಕೊಂಡಿದ್ರು. ಈ ಎಲ್ಲಾ ಚುನಾವಣೆ ಸಮೀಕ್ಷೆಗಳು ಹೇಳಿದ್ರು ಅವರು ಹತ್ತತ್ರ ಏನು 40 ಸೀಟ್ ಅಂತರದಲ್ಲೇ ಇದ್ದಾರೆ. ಒಂದು 25 ಸೀಟನ್ನ ಅವರು ಬಿಜೆಪಿ ಕೊಟ್ಟಿದ್ರು. ಬಹುಶಃ ಆ ಬಿಜೆಪಿ ಜೊತೆ ಹೋಗದೆ ಅವರೇ ಸ್ವತಃವಾಗಿ ಅಥವಾ ಲೋಕಲ್ ಅಲ್ಲಿರೋ ಸಣ್ಣ ಸಣ್ಣ ಪಾರ್ಟಿಗಳ ಜೊತೆ ಮಾಡಿದ್ದಿದ್ರೆ DMKಗೆ ಇನ್ನಷ್ಟು ಪ್ರಬಲ ಪೈಪೋಟಿ ಕೊಡ್ತಾ ಇದ್ದಾರೆ ಅನ್ನುವಂತ ಅನ್ಸತ್ತೆ. ಹಾಗಾಗಿ ಅಫ್ಕೋರ್ಸ್ ಅಸ್ಸಾಂನಲ್ಲಿ ಅವ್ರಿಗೆ ಇಡೀ ಕಾಂಗ್ರೆಸ್ ಎಲ್ಲ ಇದ್ದವ್ರು ಎಲ್ಲರನ್ನೂ ಕರ್ಕೊಂಡು ಈಗಾಗಲೇ ಮಾಡಿದ್ರು. ಅಲ್ಲಿ CAA ಪ್ರಮುಖವಾಗಿ ಪಾತ್ರವನ್ನ ವಹಿಸಿತ್ತು. ಅಲ್ಲಿ CAA ಬಗ್ಗೆ ಬಿಜೆಪಿದವ್ರು ಮಾತೇ ಆಡ್ಲಿಲ್ಲ. ಅದು ನಾವು ಮಾಡ್ತೀವಿ ಮಾಡಲ್ಲ. ಆದ್ರೆ ವೆಸ್ಟ್ ಬೆಂಗಾಲಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಫಸ್ಟ್ CAA ಇಂಪ್ಲಿಮೆಂಟ್ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿದ್ರು. ಈ ಕಾರಣಕ್ಕೆ ಅಸ್ಸಾಂನಲ್ಲಿ ಅವ್ರು ಬರ್ತಾರೆ ಅನ್ನೋದು ಏನು ಆ ಸಮೀಕ್ಷೆಗಳು ಇತ್ತು ಮತ್ತೆ ನಿರೀಕ್ಷೆನೇ ಇತ್ತು. ಈ ಎಲ್ಲಾ ಚುನಾವಣಾ ಫಲಿತಾಂಶಗಳು ಆದಷ್ಟು ಆ ನಿರೀಕ್ಷಿತವಾಗೇ ಮಟ್ಟದಲ್ಲೇ ಬರ್ತಾ ಇದೆ. ಒಂದು ಏನಂತ ಹೇಳಿದ್ರೆ ಅಲ್ಲೂ ಒಂದು ಕೇರಳದಲ್ಲಿ 1-2 ಸೀಟಿಗೆ ಅವರಿಗೆ ಬಿಜೆಪಿನವರು ಈಗಾಗಲೇ ಒಂದಷ್ಟು ಪ್ರಯತ್ನ ನಡೆದಿದೆ. ಅದು ಕೂಡ ಅವ್ರದ್ದೊಂದು ಸಾಧನೆ ಅಂತಾನೆ ಹೇಳ್ಬೋದು ಮೇಡಮ್. ಅಂದ್ರೆ ಮುಂದಿನ ಚುನಾವಣೆಗೆ ಒಂಥರ ಮುನ್ನುಡಿ ಹಾಕದಂಗೆ, ಒಂದು ಬೇಸ್ಮೆಂಟ್ ಹಾಕ್ದಂಗೆ ಅಂತ. ಹಾಗೆ ಸಂಪರ್ಕದಲ್ಲಿ ಸಿದ್ದರಾಜು ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ರಾಜ್ಕುಮಾರ್ ಅವರ ಸರ್ ಹೇಳ್ತಾ ಇದ್ರು, ಈ CAA ಮತ್ತೆ NRC ಎಲ್ಲೆಲ್ಲಿ ಯುಟಿಲೈಸ್ ಆಗುತ್ತೆ ಅಲ್ಲಿ ಮಾತ್ರ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋದು, ಎಲ್ಲೆಲ್ಲಿ ಬೇಕಾಗಲ್ಲ ಸೊ ಅಲ್ಲಿ ಸೈಲೆಂಟ್ ಆಗ್ಬಿಡೋದು. ಸೊ ಇದನ್ನು ಕೂಡ ಈ ಸತಿ ಚುನಾವಣೆಯಲ್ಲಿ ಪ್ರಬಲ ಅಸ್ತ್ರ ಆಗಿದೆ ಸರ್ ಬಿಜೆಪಿಯಿಂದ. ಇಲ್ಲ, ಚುನಾವಣೆಯಲ್ಲಿ ನಾವು ಇದನ್ನ ಅಸ್ತ್ರ ಮಾಡ್ಕೊಂಡೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ. ನಾವು ಅಭಿವೃದ್ಧಿಯ ಬಗ್ಗೆನೇ ವಿಚಾರಗಳನ್ನು ಇಟ್ಕೊಂಡು ಹೊರಟಂಥದ್ದು, ನಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆನೇ ಇಟ್ಕೊಂಡು ಹೊರಟಿರ್ತಂಥದ್ದು. ಇವತ್ತು ನೋಡಿ ತಮಿಳುನಾಡಿನಲ್ಲಿ ಅವ್ರು ಹೇಳಿದ ಹಾಗೆ BJPಯಿಂದ AIDMKಗೆ ಹಿನ್ನಡೆ ಆಗಿಲ್ಲ. ಅಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಮತ್ತು ಅವರ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಹೊಂದಾಣಿಕೆಯ ವ್ಯತ್ಯಾಸ. ಅಲ್ಲಿ ನಿರಂತರವಾಗಿ ಜಾತಿ ಪಳನಿಸ್ವಾಮಿ ಅವರೇ ಪದೇ ಪದೇ ಹೇಳ್ತಾ ಇದ್ರು, ಇದು ದೆಹಲಿ ವರ್ಸಸ್ ತಮಿಳುನಾಡು ಚುನಾವಣೆ, ದೆಹಲಿ ವರ್ಸಸ್ ತಮಿಳುನಾಡು. ಅವ್ರ ಪಾರ್ಟಿಗಿಂತ ಬಿಜೆಪಿ ಅಂತಾನೆ ಪ್ರಮೋಟ್ ಮಾಡಿ ಜಾಸ್ತಿ. ಹಾಗೇನಿಲ್ಲ ನೋಡಿ, ಎಲ್ಲೆಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ, ಬಿಜೆಪಿ ಕೇವಲ 25 ಸ್ಥಾನಗಳಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿದೆ. ಅವರಿಗೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದೆ. ಇನ್ನೂ ಕೂಡ ಅವಕಾಶ ಇದೆ. ಸ್ಪಷ್ಟವಾದಂಥ ಚಿತ್ರಣ ಇನ್ನೊಂದು 2 ಗಂಟೆಗಳಲ್ಲಿ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಅಂತರಗಳು ಕಡಿಮೆ ಇರುತ್ತೆ, ಗೆಲುವಿನ ಅಂತರಗಳು. ಅಂತಲ್ಲಿ ಒಂದು 10-20 ಸೀಟ್ಗಳು ವ್ಯತ್ಯಾಸ ಆದಾಗ
ಮತ್ತು ರಿಸಲ್ಟ್ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅಲ್ಲಿ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಜಯಲಲಿತಾ ಅವರು ಮತ್ತು ಕರುಣಾನಿಧಿ ಅವರು ಇಲ್ಲದೆ ಇರತಕ್ಕಂಥ ಮೊದಲನೇ ಚುನಾವಣೆ ಇದು. ಇಬ್ಬರು ತಮಿಳುನಾಡಿನ ಮಹಾನ್ ವ್ಯಕ್ತಿಗಳು ಅವರಿಬ್ಬರು. ಇವತ್ತು ಅವರು ಇಲ್ಲದೆ ಇರ್ತಕ್ಕಂಥದ್ದು ಕೂಡ AIADMKಗೆ ಒಂದು ಎಲ್ಲೋ ಒಂದು ಕಡೆಗೆ ಹೊಡೆತ ತಿಂತ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೇಕಾಗ್ತದೆ. ಬಿಜೆಪಿ ಕೈ ಜೋಡಿಸೋದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಪ್ಲಸ್ ಮೈನಸ್ ಏನು ಮಾತಾಡಕ್ ರೆಡಿ ಇಲ್ಲ? ಇಲ್ಲ, ಬಿಜೆಪಿ ಅಣ್ಣಾಡಿಎಂಕೆ ಪಕ್ಷದಲ್ಲಿ ಏನು ಹುಳುಕಿದೆ ಅದನ್ನೇ ನೀವು ಮತ್ತು ಅಲ್ಲಿ 10 ವರ್ಷಗಳ ಕಾಲ ಅಲ್ಲಿ ಆಡಳಿತ ವಿರೋಧಿ ಕೂಡ ಮಾತಾಡ್ತೀನಿ ಸರ್. ಬೆಳಗಾವಿಯಲ್ಲಿ ಸದ್ಯ ಚಿತ್ರಣ ಹೆಂಗಿದೆ ಅಂದ್ರೆ, ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಸಿಕ್ಕಿದೆ. ಆಗ್ಲಿಂದಲೂ ಲೀಡ್ ಅನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ಮಂಗಲಾಂಗಡಿ ಅವರು. 10,000 ಲೀಡ್ ನಲ್ಲಿದ್ದಾರೆ ಮಂಗಲಾಂಗಡಿ. ಕೈ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ವಿರುದ್ಧ ಮೇಲುಗೈಯನ್ನ ಸಾಧಿಸಿದ್ದಾರೆ ಸದ್ಯಕ್ಕೆ ಮಂಗಲಾಂಗಡಿ ಅವರು. 10,000ಕ್ಕೂ ಅಧಿಕ ಲೀಡ್ ನಲ್ಲಿ ಇದ್ದಾರೆ. ನೋಡೋಣ ಮುಂದೆ ಏನೇನು ಆಗುತ್ತೆ ಅಂತ ಹೇಳಿ. ಇನ್ನೊಂದ್ ಕಡೆ ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ. ಬಸವ ಕಲ್ಯಾಣದಲ್ಲಿ ಬಿಜೆಪಿಯ ಶರಣು ಸಲಗಾರ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಮಾರು 8,000 ಮತಗಳಿಂದ ಸಲಗಾರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಬಹುಶಃ ಅನುಕಂಪ ವರ್ಕೌಟ್ ಆಗಿಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆಯಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅದು ಕೂಡ ಖೂಬಾ ಅವ್ರಿಗೂ ಕೂಡ ಬಹುಶಃ ಮತದಾರರು ಕೈ ಹಿಡಿದಿಲ್ಲ ಅಂತ ಅನ್ಸುತ್ತೆ. ಇನ್ನು ವಸ್ಕಿಯಲ್ಲಿ ಕಾಂಗ್ರೆಸ್ನ ಬಸನಗೌಡ ತುರ್ಬಿಹಾಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ ಪ್ರತಾಪ್ ಗೌಡ ಪಾಟೀಲ್ ಅವರು ಈಗ ಇನ್ನೂ ಸ್ಪಷ್ಟವಾಗಿ ಚಿತ್ರಣ ಬಂದಿಲ್ಲ, ರಿಸಲ್ಟ್ ಇನ್ನೂ ಬಂದಿಲ್ಲ ಅಧಿಕೃತವಾಗಿ. ಆಗಲೇ ತಮ್ಮ ಸೋಲನ್ನ ಒಪ್ಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ತಮ್ಮವರೇ ಕೈ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಮತಕೇಂದ್ರದಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಪ್ರತಾಪ್ ಗೌಡ. ಬೆಲ್ಟ್ ನಿಮ್ಮ ಬೆಲ್ಟ ಏನು ಅಥವಾ ಹೆಂಗೆ ಕೈ ಕೊಟ್ಟರು ಏನು ಸರ್? ನಮ್ಮರು ಕೈ ಕೊಟ್ಟರು. ಹೌದು, ಹಾಂ. ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ ಅನ್ನೋದೇ ಲೀಡ್ ಎಲ್ಲಿ ಬರಕೈತೆ? ಅಲ್ಲ, ಈಗ ಲೀಡ್ ಬರಕತ್ತ ಸರ್ ಕಾಂಗ್ರೆಸ್ಗೆ ಲೀಡ್ ಬರಕತ್ತೈತಿ. ಟೋಟಲ್ ಕಾಂಗ್ರೆಸ್ಗೆ ಲೀಡ್ ಐತಿ ಫಸ್ಟು. ಬೆಲ್ಟ್ ನಿಮ್ಮ ಬೆಲ್ಟ ಏನು ಅಥವಾ ಹೆಂಗೆ ಕೈ ಕೊಟ್ಟರು. ಏನು ಸರ್? ನಮ್ಮರು ಕೈ ಕೊಟ್ಟರು. ಹೌದು, ಹಾಂ. ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ ಅನ್ನೋದೇ ಲೀಡ್ ಎಲ್ಲಿ ಬರಕೈತೆ? ಅಲ್ಲ, ಈಗ ಲೀಡ್ ಬರಕತ್ತ ಸರ್ ಕಾಂಗ್ರೆಸ್ಗೆ ಲೀಡ್ ಬರಕತ್ತೈತಿ. ಟೋಟಲ್ ಕಾಂಗ್ರೆಸ್ಗೆ ಲೀಡ್ ಐತಿ ಫಸ್ಟು.